ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ನಾನು 7:30ಗೆ ಎದ್ದಿದ್ದೀನಿ. ಎದ್ದು ಹಾಲು ತೊಗೊಬಂದೆ. ಹಾಲು ತೊಗೊಬಂದಮೇಲೆ ನಾನು ನಿನ್ನೆ ಸೊಪ್ಪು ಬಿಡಿಸಿಕ್ಕಿದ್ದೆ, ಅದನ್ನು ನಾನು ಹಸು ಬಂತು, ಸೊ ಹಸುಗೆ ಹಾಕ್ತೆ. ಇವಾಗ ವೆದರು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ ಇದೆ, ಸೊ ಅದಕ್ಕೆ ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ. ಅದಾದಮೇಲೆ ಹಾಲು ತೊಗೊಬಂದಿದ್ನಲ್ವ, ಕಾಫಿ ಮಾಡ್ಕೊತಾ ಇದ್ದೀನಿ. ಪಾಪು ಇನ್ನೂ ಮಲಗಿದ್ಲು. ಹಸ್ಬೆಂಡ್ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ರು. ಕಾಫಿ ಕುಡಿದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ದೀಪ ಹಚ್ಚಾದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಹಬ್ಬ, ಸೊ ಅದಕ್ಕೆ ನೀಟಾಗಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ದೀನಿ. ನನ್ನ ವ್ಲಾಗ್ ನೋಡ್ತಿರೋ ಎಲ್ಲ ಫ್ರೆಂಡ್ಸ್ಗೂ, ಫ್ಯಾಮಿಲಿಗೂ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಟಿಫನ್ ಏನು ಪ್ರಿಪೇರ್ ಮಾಡಲಿಲ್ಲ, ಯಾಕಂದರೆ ಒಂದೊತ್ತು ಉಪವಾಸ ಇರೋಣ ಅಂತ ಅಂದ್ಬಿಟ್ಟು ಟಿಫನ್ ಏನು ಪ್ರಿಪೇರ್ ಮಾಡಿಲ್ಲ. ಆ ಕಾಫಿ ಒಂದು ಕುಡಿದು ಸುಮ್ಮನೆ ಆಗಿದ್ದೆ ನಾನು. ಪೂಜೆ ಎಲ್ಲ ಮುಗೀತು, ಸೊ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಅಂದರೆ ಇವತ್ತು ವೈಕುಂಠ ಏಕಾದಶಿ ಹಬ್ಬ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ ಹೇಳಿದ್ದು. ಅದಕ್ಕೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದೆ. ಅದಾದಮೇಲೆ ಟೆಂಪಲ್ಗೆ ಹೋದ್ವಿ ನಾವು. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ನಾರ್ಮಲ್ ಡೇಸಲ್ಲಿ ಈ ದೇವಸ್ಥಾನಕ್ಕೆ ಹೋಗೋದೇ ಬೇರೆ, ಇಂಥ ಹಬ್ಬಗಳ ಟೈಮಲ್ಲಿ ಹೋಗೋದೇ ಬೇರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕೆ, ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿ ದೇವಸ್ಥಾನ ರೋಡ್ ಹತ್ರ ವೆಂಕಟರಮಣ ಸ್ವಾಮಿನ ಕೂರಿಸಿದ್ರು. ಅದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸಖತ್ತಾಗಿ ಹೋಗಿದ್ದು ಸ್ವಲ್ಪ ಲೇಟು, 1-1:30 ಆಗಿತ್ತು. ಹಂಗಾಗಿ ಸ್ವಲ್ಪ ರಶ್ ಕಮ್ಮಿ ಆಗಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಅನ್ನದಾನ ಕೂಡ ಮಾಡ್ತಾಯಿದ್ರು. ಅಲ್ಲಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಾವು ಒಳಗಡೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟು ಕ್ಯೂ ಖಾಲಿ ಆಗಿತ್ತು. ಯಾಕಂದರೆ ಪ್ರಸಾದ ಖಾಲಿ ಆಗಿತ್ತು. ಸೊ ಯಾರು ಜನಗಳೇ ಇರಲಿಲ್ಲ. ಅದಕ್ಕೋಸ್ಕರ ಹೋಗ್ಲಿ ಬಿಡು ಅಂತ ಸಿಗಲಿಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ಬಿಟ್ವಿ. ಮನೆಗೆ ಬಂದಾದ್ಮೇಲೆ ಕಾಮಿಡಿ ಏನಂದರೆ, ನಮ್ಮ ಮನೆ ಹತ್ರ ಮೈಕ್ ಹಾಕ್ಸಿದ್ರು. ಈ ಟೆಂಪಲ್ ಇದರಿಂದ ಮೈಕು, ಲೈಟಿಂಗ್ಸು ಎಲ್ಲ ನಮ್ಮ ಮನೆ ಹತ್ರವರೆಗೂ ಹಾಕ್ಸಿದ್ರು. ಸ್ವಲ್ಪ ದೂರನೇ, ನಮ್ಮ ಮನೆಗೂ ಟೆಂಪಲ್ಗೂ ಸ್ವಲ್ಪ ದೂರನೇ ಇತ್ತು. ನನ್ನ ಫ್ರೆಂಡು, ಬಾ ಸಂಜೆನೂ ಹೋಗೋಣ, ಲೈಟಿಂಗ್ಸು ಮತ್ತು ಎಲ್ಲ ಚೆನ್ನಾಗಿರುತ್ತೆ, ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಸಂಜೆ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು 6:30 ಹಂಗೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ರಶ್ ಇತ್ತು. ಬಟ್ ಆದರೆ ದೇವರ ಅಲಂಕಾರ, ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಅಲೌನ್ಸ್ ಮಾಡ್ತಿದ್ರು, ಶ್ರೀನಿವಾಸ ಕಲ್ಯಾಣ ಅದು ಹಮ್ಮಿಕೊಂಡಿದ್ದೇವೆ ಅಂತ ಅಂದ್ಬಿಟ್ಟು. ನಾನು ಯಾವತ್ತೂ ಕೂಡ ಈ ಥರ ಎಲ್ಲ ನೋಡಿಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ವಿ. ಬಟ್ ತುಂಬ ರಶ್ ಇರೋದ್ರಿಂದ ನಮ್ಗೆ ಸೀಟ್ ಸಿಗಲಿಲ್ಲ. ಚೇರ್ಗಳೆಲ್ಲ ಫಿಲ್ ಆಗಿದ್ವು. ನಾವು ನೆಲದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ವಿ. ನಾವು ಸ್ವಲ್ಪ ದೇವಸ್ಥಾನ ಹತ್ರನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಅಲ್ಲೇ ಕೂತಿದ್ವಿ. ನಮಗೆ ಇಲ್ಲಿ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಬಂದು ನೋಡಿದ್ರೆ ಫಿಲ್ ಆಗಿತ್ತು. ಮುಂಚೆ ಹೋಗ್ಬೇಕಾದ್ರೆ ಏನು ರೆಡಿ ಮಾಡಿರಲಿಲ್ಲ ದೇವಸ್ಥಾನ ದರ್ಶನಕ್ಕೆ. ದೇವ್ರ ದರ್ಶನಕ್ಕೆ ಹೋದಾಗ, ಸೆಕೆಂಡ್ ಟೈಮ್ ದರ್ಶನಕ್ಕೆ ಹೋದಾಗ, ಅಂದರೆ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಲೇಟಾಗೆ ದರ್ಶನ ಆಯಿತು. ಆಮೇಲೆ ಗೊತ್ತಾಯಿತು, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಗೊತ್ತಾಯಿತು. ಅವಾಗ ರಶ್ ಆದ್ರೆ Hey.
7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಶ್ರೀನಿವಾಸ ಕಲ್ಯಾಣ ಪೂಜೆ. 9:30 ಆಯಿತು. 9:30 ಆಗೋವರೆಗೂ ಮುಗಿಲಿಲ್ಲ ಪೂಜೆದು. ಬಂದು ಕೂತ್ಬಿಟ್ಟಿದ್ದೀವಿ, ಮಧ್ಯದಲ್ಲಿ ಎದ್ದೋಗಬಾರ್ದು ಅಂತ ಅಂದ್ಬಿಟ್ಟು ಕೂತೇ ಇದ್ವಿ ನಾವು. ಯಾಕೆಂದರೆ ಪಾಪುಗಳು ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಡ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಮಧ್ಯದಲ್ಲೇ. ಆದರೆ ಸುಮ್ಮನೆ ಹೋಗೋದು ಬೇಡ, ಆಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀವಲ್ಲ, ಸ್ಟಾರ್ಟಿಂಗಿಂದ ಕೂತ್ಕೊಂಡ್ಬಿಟ್ಟಿದ್ದೀವಿ, ಫೈನಲ್ ಆಗೋ ತನಕ ಹೋಗೋದು ಬೇಡ, ಮಧ್ಯದಲ್ಲಿ ಎದ್ದೋಗೋದು ಬೇಡ ಅಂತ ಅಂದ್ಬಿಟ್ಟು ಲಾಸ್ಟ್ ತಾಳಿ ಕಟ್ಟೋವರೆಗೂ ಇದ್ವಿ. ಅದಾದಮೇಲೆ ಅಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು. ನಾವು ಅಲ್ಲೇ ಪ್ರಸಾದ ತಿನ್ಕೊಂಡು, ಪಾಪುಗೆ ಮಾತ್ರ ಪ್ರಜ್ಞಂಗೆ ಅಲ್ಲೇ ನಿದ್ದೆ ಬಂದುಬಿಟ್ಟಿತ್ತು. ಅವಳು ತಿಂತಾನೇ ಇಲ್ಲ, ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಎಲ್ಲ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಂಗೆ ಮತ್ತೆ ವೀಡಿಯೋಸ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಾಗಿತ್ತು ಇವತ್ತಿನ ಲಾಗು. ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು.